ಎಕರೆಗೆ ಒಂದು 70ರಿಂದ 80 ಟನ್ ಬೀಳುವಂಥ ಇಳುವರಿ ಆಗೈತಿ ಈಗ ನಾವು ಇದು ರೀ ಮಣ್ಣು ಕ್ಯಾಲ್ಕುಲೇಷನ್ ಮಾಡಿ ಎಕರೆಗೆ 70ರಿಂದ 80 ಬರ್ತೈತೆ. ಇವಾಗ ಬಂದಿದ್ರಿ ಯಾರು ರೀ? ತೋಟಗಾರಿಕೆ ಇಲಾಖೆ ಬಂದಿತ್ತು. ಹಾಂ ನಮ್ಮ ಪಕ್ಕಿದಾರ ತೋಟಗಾರಿಕೆ ಇಲಾಖೆ ಯಾರಂದ್ರೆ ಬಳಗಾರ ಅಂತೇಳಿ ಹಾಂ ಇದನ್ನ ಕಬ್ಬಿನ ಸಾಲ ಒಂದು ಎನ್ಸಿಷನ್ ಕಬ್ಬಿನ ತೊಗೊಂಬಂಡ್ಯಾರು 70ರಿಂದ 80. ಹಾಂ ಒಂದು ಕಬ್ಬು ಅಷ್ಟು ಬಂದೈತೆ ರೀ. ಹಾಂ ರೀ ಇದೊಂದು 80 ಟನ್ ಮಟ್ಟ ಬೀಳು ಎಷ್ಟು ಲೆಕ್ಕ ಐತೆ ಇದು ರೀ ಪೂರಾ ಎಕರೆಗೆ. ಹಾಂ ಒಂದು 11 ವರ್ಷದಿಂದ ಕಟಾವು ಮಾಡಿದ್ರೆ ಹಾಂ ಒಂದು 80 ಟನ್ ಬೀಳುತ್ತೆ ಎಕರೆಗೆ. ಇದು ಎಕರೆಗೆ ಎಷ್ಟು ಬ್ಯಾಗ್ ಕೊಟ್ರಿ ಸಾಬ್ರಿ? ಇದು ಈಗ ಎಕರೆಗೆ 3 ಬ್ಯಾಗ್ ಕೊಟ್ಟಿರಿ ನಾವು. ಒಂದು ಎಕರೆಗೆ 3 ಬ್ಯಾಗ್. 3 ಬ್ಯಾಗ್ ಕೊಟ್ಟಿವಿ. ಏನೇನು ಇದ್ರ ಜೊತೆ ಮೆತ್ ಮಿಕ್ಸ್ ಮಾಡ್ರೇನು? ಮೊದಲು ಮಾಡಿದ್ದೀವಿ ರೀ, ಕಡಿಗೆ ಡೋಸ್ ಇದು ಮಾಡ್ತೀವಿ ನಾವು. ಇದು ಕಡೆಗೆ ಇದು ಫೈನಲ್. ಹಾಂ ಹಾಂ ಅಂದ್ರೆ ಸ್ವಲ್ಪ ಜಗ್ಗಿ ಹಿಡಿದು ಗೊಬ್ಬರ ಈಗ ಕ್ರಮೇಣವಾಗಿ ದೂರ ದಿವಸದಾಗ ಹಾಂ ತಾಕತ್ಗೋಸ್ತದೆ. ಇಲ್ಲ ನಿಮ್ಗೆ ಇದು ಹಾಕೋದ್ರಲಿಂತ ಏನು ಅನ್ಸೈತ್ರಿ ನಿಮಗೆ? ಇದು ಗೊಬ್ಬರ ಹಾಕೋದ್ರಲಿಂತ ಇಳುವರಿ ಚಲೋ ಬಂದೈತ್ರಿ, ಕಬ್ಬಿನ ಒಣ ಚಲೋ ಐತ್ರಿ, ತೂಕನು ಚಲೋ ಅದಾವ್ರಿ, ತೂಕನು ಚಲೋ ಐತಿ ಎಲ್ಲ ಚಲೋ. ಇಲ್ಲ ನಮ್ಮ ಕಂಪ್ನಿಯವರು ಮರಿ ಜಾಸ್ತಿ ಹೊಡಿತಾವ ಅಂತಾರೆ. ಮರಿ ಹೊಡೆದೇನು ಅನ್ಸೈತ್ರಿ ನಿಮಗೆ? ಆಯ್ತೈತ್ರಿ ತೊಂದ್ರೆ. ಬರೀ ನಾವಂತ ಫಸ್ಟ್ ಸ್ಟಾರ್ಟಿಂಗ್ ಆಗದ ಯೂಸ್ ಮಾಡಿದ್ರಿ. ಸ್ಟಾರ್ಟಿಂಗ್ ಅದು ಯೂರಿಯಾ ಬೇರೆ ಯೂಸ್ ಮಾಡ್ಕೊಂಡಿದ್ದೀರಿ. ಲಾಸ್ಟ್ ಯೋಜನೆ ಮಾತ್ರ ಇದನ್ನ ತೊಗೊಂಡು ಯೂಸ್ ಮಾಡ್ತೀವಿ. ಇದನ್ನ ತೊಗೊಳತ್ರಿ. ಮತ್ತು ನೀವು ಮತ್ತೆ ಸ್ವಲ್ಪ ಯೂರಿಯಾ ಕೊಡಿಸ್ತೀವಿ. ಇನ್ನೊಂದು ಎಕರೆಗೆ ಒಂದು 2 ಬ್ಯಾಗ್ ಕೊಡಿಸಿದ್ರೆ ಯೂರಿಯಾ ಒಂದು ಅರ್ಧ ಬ್ಯಾಗ್ ಕೊಡಿಸ್ತೀವಿ. ಈ ಕಡೆ ಭಾಗದಾಗ ಎಷ್ಟು ಮಂದಿ ಯೂಸ್ ಮಾಡ್ಯಾರ ಸಾಬ್ರ ನಿಮ್ದು ನೋಡಿ? ಈಗ ನಮ್ಮ ನೋಡಿ ಒಂದು 4-5 ಜನ ಮಾಡ್ಯಾರ್ರಿ. ಅವ್ರಿಗೆಲ್ಲ ಚಂದ ಅನ್ಸದ್ರಿ? ಹಾಂ ಈಗ ಗಣಕಿ ನೀವು ಹಾಕ್ಲಾರ್ದಕ್ಕೆ ಎಷ್ಟು ಗಣಕಿ ಡಿಫ್ರೆನ್ಸ್ ಅದ್ರಿ ಸಾಬ್ರ? ಡಿಫ್ರೆನ್ಸ್ ಏನಿಲ್ಲ ಸರ್, ಗಣಿಕೆ ಬೆಳೆದೈತ್ರಿ. ನಾವು ಈ ಗೊಬ್ಬರ ಹಾಕೋದ್ರಿಂದ ಗಣಿಕೆ ಉದ್ದ ಹೆಚ್ಚು ಕಡಿಮೆ ಉದ್ದ ಜಾಸ್ತಿ ಆಗ್ತದೆ, ಜಾಸ್ತಿ ದಿಪ್ಪ ಹೆಚ್ಚಾಕೈತ್ರಿ. ದಿಪ್ಪ ಹಾಕ ಬೆಂಡ್ ಆಗಂಗಿಲ್ಲ. ಬೆಂಡ್ ಆಗಂಗಿಲ್ಲ. 8 ಇಂಚ್ ಬರ್ತದೆ. ಇಲ್ಲ ನೀವು ಖುಷಿ ಆಯ್ತಿಲ್ಲ ಈ ಗೊಬ್ಬರ ಹಾಕೋದ್ರಲಿಂತ? ನಮ್ಗೆ ಇಲ್ಲಿ ಮಾಡಿ ಕಬ್ಬನ ಮನುಷ್ಯಗಿದ್ದಲ್ಲಿ ಈ ಕಡಿ ದೋಜಿ ಒಂದು 20 ದಿವಸ ಪಟ್ಟಿಗೆ ಈ ಕಬ್ಬು ಅಂದ್ರೆ ಮನುಷ್ಯ ಬಂದು ಹೊಲ್ದಾಗ ಕೆಲಸ ಮಾಡೋ ಹಂಗೆ ಕಬ್ಬು ಬಂದವ್ರಿ. ಆಯ್ತು ಬರ್ರಿ ಒಂದ್ಸಲ ನೀವು 18ನೇ ತಾರೀಕು ಮೀಟಿಂಗ್ ಅದ್ರಿ ಆದಿತ್ಯ ಟ್ರೇಡಿಂಗ್ ಕಂಪ್ನಿದು.